Hi everyone, welcome back to Ansi Academy Maths Classes YouTube channel. This is Mamta. ನಿಮಗೆಲ್ಲ ಗೊತ್ತೇ ಇದೆ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಮ್ಯಾಥ್ಸ್ ಎಕ್ಸರ್ಸೈಸ್ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡಿ ಅಪ್ಲೋಡ್ ಮಾಡ್ತಾ ಇದೀವಿ. ಸೊ ಇದು ಬಂದ್ಬಿಟ್ಟು 10.3 ಎಕ್ಸರ್ಸೈಸ್ ಪ್ರಾಬ್ಲಮ್ಸ್ ವರ್ಗ ಸಮೀಕರಣಗಳು ಚಾಪ್ಟರ್ ಲಾಸ್ಟ್ ವಿಡಿಯೋದಲ್ಲಿ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ವಿ. ಕೆಲವೊಂದೊಂದು ಪ್ರಾಬ್ಲಮ್ಸ್ ಮಾತ್ರ ಉಳಿದಿದ್ವು. ಆ ಉಳಿದಿರೋ ಪ್ರಾಬ್ಲಮ್ಸ್ ಅನ್ನ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಓಕೆನಾ, ಬನ್ನಿ ನೋಡೋಣ. ನೋಡಿ ಇಲ್ಲಿ 10.3 ಅಲ್ಲಿ ಏನ್ ಕೊಟ್ಟಿದ್ದಾರೆ. ಸೊ ಫಿಫ್ತ್ ಪ್ರಾಬ್ಲಮ್ ನೋಡೋಣ. ಫೋರ್ತ್ ವರ್ಗು ನಾವು ಆಲ್ರೆಡಿ ಸಾಲ್ವ್ ಮಾಡಿದ್ವಿ ಲಾಸ್ಟ್ ವಿಡಿಯೋದಲ್ಲಿ. ಸೊ ಒಂದು ಕಿರು ಪರೀಕ್ಷೆಯಲ್ಲಿ ಶಿಫಾಲಿಯು ಗಣಿತ ಮತ್ತು ಇಂಗ್ಲಿಷ್ ವಿಷಯಗಳಲ್ಲಿ ಪಡೆದ ಅಂಕಗಳ ಮೊತ್ತ 30 ಆಗಿದೆ. ಅಂದ್ರೆ 2 ಸಬ್ಜೆಕ್ಟ್ಸ್ ಇದೆ, 2 ಸಬ್ಜೆಕ್ಟ್ಸ್ ಆಡ್ ಮಾಡಿದ್ರೆ 30 ಆಗುತ್ತೆ. ಸಬ್ಜೆಕ್ಟ್ಸ್ ಎಷ್ಟು ಅಂತ ನಮಗೆ ಗೊತ್ತಿಲ್ಲ, ಇಲ್ಲಿ ಇನ್ನ ಕೊಟ್ಟಿಲ್ಲ. ಅವಳು ಗಣಿತದಲ್ಲಿ ಇನ್ನೂ 2 ಹೆಚ್ಚು ಅಂಕಗಳನ್ನು ಮತ್ತು ಇಂಗ್ಲಿಷ್ ನಲ್ಲಿ 3 ಅಂಕಗಳನ್ನು ಪಡೆದಿದ್ದಾರೆ, ಅಂದ್ರೆ ಕಡಿಮೆ ಅಂಕಗಳನ್ನು ಪಡೆದಿದ್ದಾರೆ. ಅವಳು ಗಣಿತ ಮತ್ತು ಇಂಗ್ಲಿಷ್ ನಲ್ಲಿ ಪಡೆದ ಅಂಕಗಳನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಸೊ ನಾವ್ ಇವಾಗ ಏನ್ ಮಾಡ್ಬೇಕು, ಮ್ಯಾಥ್ಸ್ ಅಲ್ಲಿ ಎಷ್ಟು ಬಂದಿತ್ತು ಮತ್ತೆ ಇಂಗ್ಲಿಷ್ ಅಲ್ಲಿ ಎಷ್ಟು ಬಂದಿತ್ತು ಅಂತ ನೋಡ್ಬೇಕು. ಆ ನೋಡೋದಕ್ಕೆ ಏನೇನ್ ಬೇಕೋ ಆ ಕ್ಲೂಸ್ ನೆಲ್ಲ ಸೆಂಟೆನ್ಸ್ ಅಲ್ಲಿ ಕೊಟ್ಟಿದ್ದಾರೆ. ಪ್ರತಿಯೊಂದು ಸೆಂಟೆನ್ಸ್ ನ ನಾವ್ ಇವಾಗ ನೋಡಿ ಅನಲೈಸ್ ಮಾಡಿದೀವಿ. ಸೊ ಅದೇ ತರ ನಾವ್ ಇವಾಗ ಈಕ್ವೇಶನ್ಸ್ ನ ಬರೆಯೋಣ. ಓಕೆನಾ, ಬನ್ನಿ ನೋಡೋಣ. ಶಿಫಾಲಿದು ಫಸ್ಟ್ ಇವಾಗ ಇಂಗ್ಲಿಷ್ ಬರ್ಕೊಂಬೋಣ. ಇಂಗ್ಲಿಷ್ ಸಬ್ಜೆಕ್ಟ್ ಅಲ್ಲಿ ಎಷ್ಟಿದೆ, ಎಕ್ಸ್ ನಮಗೆ ಎಷ್ಟಿದೆ ಅಂತ ಗೊತ್ತಿಲ್ಲ. ಅದ ನಮಗೆ ಕಂಡಿಡಿಯಕ್ಕೆ ಹೇಳಿರೋದೇನು ಇಂಗ್ಲಿಷ್ ಸಬ್ಜೆಕ್ಟ್ ಮತ್ತೆ ಮ್ಯಾಥ್ಸ್ ಸಬ್ಜೆಕ್ಟ್. ಸೊ ಮ್ಯಾಥ್ಸ್ ಸಬ್ಜೆಕ್ಟ್ ಅಲ್ಲಿ ಎಷ್ಟಿದೆ ಅಂತ ಬರ್ಕೊಳ್ಳೋಣ. ನೋಡಿ ಇಲ್ಲಿ ಇಂಗ್ಲಿಷ್ ಎಕ್ಸ್ ಆದ್ರೆ ನಮಗೆ ಒಂದು ಕ್ಲೂ ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ, ಇಂಗ್ಲಿಷ್ ಎಕ್ಸ್, ಮ್ಯಾಥ್ಸ್ ಫಾರ್ ಎಕ್ಸಾಂಪಲ್ ವೈ ಅಂತ ತಗೊಳ್ಳೋಣ. ಅದ್ರ ಎರಡನ್ನೂ ಆಡ್ ಮಾಡಿದ್ರೆ ಎಷ್ಟಾಗುತ್ತೆ ಅಂತ ಕೊಟ್ಟಿದ್ದಾರೆ, 30 ಅಂತ ಕೊಟ್ಟಿದ್ದಾರೆ. ಇನ್ ಕೇಸ್ ಇಂಗ್ಲಿಷ್ ಎಕ್ಸ್ ಆಗಿದ್ರೆ ನಮ್ಗೆ ಇಲ್ಲಿ ವೈ ವ್ಯಾಲ್ಯೂ ಎಷ್ಟು ಬರುತ್ತೆ ನೋಡಿ, 30 - x ಬರುತ್ತಲ್ವಾ. ಹೌದಾ? ಸೊ ಅಂದ್ರೆ ವೈ ಅಂದ್ರೆ ಏನಿದು ಮ್ಯಾಥ್ಸ್. ಸೊ ಮ್ಯಾಥ್ಸ್ ವ್ಯಾಲ್ಯೂ ಎಷ್ಟು ಬರುತ್ತೆ ಇಲ್ಲಿ, 30 - x ಅಂತ ಬರ್ಕೊಳ್ಳೋಣ. ಓಕೆ, ಅದಾದ್ಮೇಲೆ ಇನ್ನೊಂದು ಕ್ಲೂ ಕೊಟ್ಟಿದ್ದಾರೆ. ಚೇಂಜ್ ವ್ಯಾಲ್ಯೂ ಬರ್ಕೊಳ್ಳೋಣ. ಇಲ್ಲಿ ಚೇಂಜ್ ವ್ಯಾಲ್ಯೂ ಎಷ್ಟಾಗುತ್ತೆ ಇಂಗ್ಲಿಷ್ ಅಲ್ಲಿ ಚೇಂಜ್ ವ್ಯಾಲ್ಯೂ ಅಂದ್ರೆ 3 ಮಾರ್ಕ್ಸ್ ಕಡಿಮೆ ತೆಗೆದಿದ್ರೆ ಅಂತ ಕೊಟ್ಟಿದ್ದಾರೆ. ಸೊ x - 3 ಆಗುತ್ತೆ. ಸೊ ಇನ್ನೊಂದು ಚೇಂಜ್ ವ್ಯಾಲ್ಯೂ ಆಫ್ ಮ್ಯಾಥ್ಸ್ ಇಲ್ಲಿ ಏನ್ ಕೊಟ್ಟಿದ್ದಾರೆ, 2 ಅಂಕಗಳನ್ನು ಹೆಚ್ಚು ಅಂದ್ರೆ 2 ಅಂಕಗಳು ಜಾಸ್ತಿ ತೆಗೆದಿದ್ರೆ ಅಂತ ಕೊಟ್ಟಿದ್ದಾರೆ. ಸೊ 30 - x + 2. ಹೌದಾ? ಪ್ಲಸ್ ಏನಕ್ಕೆ ಬರ್ಕೊಂಡ್ವಿ, ಮೈನಸ್ ಏನಕ್ಕೆ ಬರ್ಕೊಂಡ್ವಿ ಅಂತ ಗೊತ್ತಾಯ್ತಾ. ಇಲ್ಲಿ ಕಡಿಮೆ ಅಂಕ ಕೊಟ್ಟಿದ್ದಾರೆ, ಇಲ್ಲಿ ಜಾಸ್ತಿ ಅಂಕ ಅಂತ ಕೊಟ್ಟಿದ್ದಾರೆ. ಸೊ ನಾವು ಅದಕ್ಕೆ +2 ಅಂತ ಬರ್ಕೊಂಡ್ವಿ. ಸೊ ಇವಾಗ ಈಕ್ವೇಶನ್ಸ್ ನ ಇನ್ನೂ ಒಂದು ಕ್ಲೂ ಕೊಟ್ಟಿದ್ದಾರೆ. ಏನು, ಇನ್ ಕೇಸ್ 3 ಅಂಕಗಳು ಕಡಿಮೆ ಆಗಿದ್ದು 2 ಅಂಕಗಳು ಜಾಸ್ತಿ ಆದಾಗ ಈ ಸಬ್ಜೆಕ್ಟ್ಸ್ ಅಲ್ಲಿ ಗುಣಲಬ್ಧ ಕೊಟ್ಟಿದ್ದಾರೆ. ಅವರು ಎಷ್ಟು ಕೊಟ್ಟಿದ್ದಾರೆ ಗುಣಲಬ್ಧ, 210 ಅಂತ ಕೊಟ್ಟಿದ್ದಾರೆ. ಸೊ ಇವಾಗ ನಾವ್ ಇದನ್ನೇ ಬರ್ಕೋಬಹುದು, ಪ್ರಾಡಕ್ಟ್ ಆಫ್ ದಿಸ್ ವ್ಯಾಲ್ಯೂಸ್ ನ ಬರ್ಕೋಬಹುದು. ಚೇಂಜ್ ವ್ಯಾಲ್ಯೂ ಎಷ್ಟಿದೆ, 210 ಇದೆ. ಸೊ ಇಲ್ಲಿ ಪ್ರಾಡಕ್ಟ್ ಯಾವ್ದು ಮಾಡ್ಬೇಕು, ಚೇಂಜ್ ವ್ಯಾಲ್ಯೂ ಇಕ್ವೇಶನ್ಸ್ ಇದು ಮತ್ತೆ ಇದು. ಸೊ ಅದನ್ನ ಬರ್ಕೊಂಡಾಗ ಇದನ್ನ ಇನ್ನ ಸಿಂಪ್ಲಿಫೈ ಮಾಡಿ ಬರ್ಕೊಂಬೇಡ. ಇಲ್ಲೇನೆ ಸಿಂಪ್ಲಿಫೈ ಮಾಡಿ ಬರ್ಕೊಂಡ್ರೆ ಇಲ್ಲಿ ಎಷ್ಟಾಗುತ್ತೆ, 30 ಇದೆ, 2 ಇದೆ, 32 - x ಆಗುತ್ತೆ ಅಲ್ವಾ. ಸೊ ನಾವು 32 - x ನ ಇಲ್ಲಿ ಬರ್ಕೊಳ್ಳೋಣ. ಬಟ್ ಪ್ರಾಡಕ್ಟ್ ಆಫ್ ದೀಸ್ 2 ಅಲ್ವಾ. ಸೊ x - 3 × 32 - x ಮಾಡಿದಾಗ 210 ವ್ಯಾಲ್ಯೂ ಬರುತ್ತೆ. ಸೊ ಇದು ಈ ತರ ಇದೆ ಈಕ್ವೇಶನ್ಸ್. ಈ ಈಕ್ವೇಶನ್ಸ್ ನ ಬಿಡಿಸೋಣ. ಯಾವ ತರ ಮಾಡ್ಬೇಕು, ಫಸ್ಟ್ ಇದರಿಂದ ಇವೆರಡನ್ನು ಮಲ್ಟಿಪ್ಲೈ ಮಾಡಿ ಮತ್ತೆ ಇದರಿಂದ ಮತ್ತೆ ಇದನ್ನ ಮಲ್ಟಿಪ್ಲೈ ಮಾಡ್ಬೇಕಲ್ವಾ. ಸೊ ಫಸ್ಟ್ ಇದರಿಂದ ಮಾಡಿದಾಗ ನಮ್ಗೆ ಇಲ್ಲಿ ಎಷ್ಟು ಬರುತ್ತೆ, 32x ಅಲ್ವಾ -x² - 96 + 3x = 210 ಬರುತ್ತೆ. ಅಂದ್ರೆ ಇದು ಇಂಟು ಮಾಡಿರೋದು ಮತ್ತೆ x × x² ಪ್ಲಸ್ ಇಂಟು ಮೈನಸ್ ಆಗುತ್ತೆ. 3 × 32 ಅಂದ್ರೆ 96 ಆಗುತ್ತೆ. ಮೈನಸ್ ಇಂಟು ಮೈನಸ್ ಪ್ಲಸ್ ದೆನ್ 3 × x ಆಗುತ್ತೆ, 3x ಆಗುತ್ತೆ. ಸೊ = 210. ಓಕೆ, ಸೊ ಇದನ್ನ ನಾವೊಂದು ಈಕ್ವೇಶನ್ಸ್ ಫಾರ್ಮ್ ಅಲ್ಲಿ ಬರ್ಕೊಳ್ಳೋದಾದ್ರೆ -x² ಫಸ್ಟ್ ಬರುತ್ತಲ್ವಾ, ಆಮೇಲೆ x ಟರ್ಮ್ ಬರುತ್ತೆ, ಆಮೇಲೆ ಕಾನ್ಸ್ಟೆಂಟ್ ಟರ್ಮ್ ಬರುತ್ತೆ. ಸೊ ಇಲ್ಲಿ 32x ಇದೆ, ಇಲ್ಲಿ +3x ಇದೆ. ಸೊ ಅಲ್ಲಿ ಅವಾಗ ಎಷ್ಟಾಗುತ್ತೆ, +35x ಆಗುತ್ತೆ. ಸೊ ಇದನ್ನ ನಾವು ಈ ಕಡೆ ಬರ್ಕೊಂಡಾಗ -210 ಆಗುತ್ತೆ. -210 - 96 ಮಾಡಿದಾಗ ಎಷ್ಟು ಬರುತ್ತೆ ನಮಗೆ ಆನ್ಸರ್, -306 ಆಗುತ್ತೆ = 0. ಸೊ ಈ ಈಕ್ವೇಶನ್ಸ್ ಅಲ್ಲಿ ನೋಡಿ ಇಲ್ಲಿ ಮೈನಸ್ ಟರ್ಮ್ ಇದೆ. ಸೊ ಮೈನಸ್ ಟರ್ಮ್ ನ ನಾವು ಎಲಿಮಿನೇಟ್ ಮಾಡಿದ್ರೆ ಹೇಗಾಗುತ್ತೆ, ಹೇಗ್ ಬರ್ಕೋಬಹುದು ಅಂದ್ರೆ ಮೈನಸ್ ಇಂದ ನಾವು ಮಲ್ಟಿಪ್ಲೈ ಮಾಡ್ಬೇಕಲ್ವಾ. ಸೊ ಎಲ್ಲಾ ಚಿಹ್ನೆಗಳನ್ನ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, ಎಲ್ಲಾ ಚಿಹ್ನೆಗಳು ರಿವರ್ಸ್ ಆಗುತ್ತೆ. ಸೊ x² - 35x ದೆನ್ +306 = 0. ಸೊ ನೋಡಿ ಇವಾಗ ಇದನ್ನ ನಾವು ಟರ್ಮ್ಸ್ ನ ಬಿಡಿಸಿ ಬರ್ಕೋಬೇಕು. ಫಸ್ಟ್ ಮೆಥಡ್ ಅಲ್ಲಿ ಮಾಡಿದ್ವಲ್ವಾ, 306x² ಗೆ ನೋಡಿ ಈ ಟರ್ಮ್ ನ ಬರ್ಬೇಕು, 35 ಬರ್ಬೇಕು ಅಂತ ಅಂದಾಗ ಮತ್ತೆ ಮಲ್ಟಿಪ್ಲೈ ಮಾಡಿದ್ರೆ 306 ಬರ್ಬೇಕು ಅಂದ್ರೆ ಯಾವ ಟರ್ಮ್ಸ್ ನಾವು ಯೂಸ್ ಮಾಡ್ಬೋದು ನೋಡಿ, -17x - 18x ಮಾಡಿದ್ರೆ ನಮಗಿಲ್ಲಿ 306 ಬರುತ್ತೆ.
ಓಕೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಮಾಡ್ಬೋದು. ಇದನ್ನ ಇಂಟು ಮಾಡಿದ್ರೆ ಇಷ್ಟು ಬರುತ್ತೆ ನೋಡಿ, ನೀವು ಇಂಟು ಮಾಡಿ. ಮತ್ತೆ ಇದನ್ನ ನಾವು ಏನಾದ್ರು ಮೈನಸ್ ಇವೆರಡನ್ನ ಮೈನಸ್ ಇಂದ ಆಡ್ ಮಾಡಬೇಕು. ಇವೆರಡನ್ನ ಆಡ್ ಮಾಡಿದ್ರೆ ನಮಗೆ -35x ಬರುತ್ತೆ. ಸೊ ಅದೇ ತರ ನಾವು ಟರ್ಮ್ಸ್ ನ ಬರ್ಕೊಳ್ಳೋಣ. ಏನಕ್ಕೆ ಈ ತರ ಬರ್ಕೊಳ್ಳೋದು, ಯಾವ ತರ ಈ ಟರ್ಮ್ಸ್ ನ ಟ್ರೈ ಮಾಡೋದು, ಎಲ್ಲದನ್ನು ಕೂಡ ನಾನು ಈ ಚಾಪ್ಟರ್ ಫಸ್ಟ್ ವಿಡಿಯೋದಲ್ಲೇ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದೀನಿ. ಸೊ ನೋಡಿ, ಸೊ ನಿಮ್ಗೆ ಅರ್ಥ ಆಗುತ್ತೆ. ಓಕೆನಾ? x minus 17 minus 18 x minus 17 ಬರುತ್ತೆ. ನಿಮಗೆ ಗೊತ್ತಾಯ್ತಲ್ವಾ ಹೇಗಿದ್ದು ಬರ್ಕೊಂಡೆ ಅಂತ. ಇದೆರಡು ಟರ್ಮ್ದು ನಾವಿಲ್ಲಿ -17x ಇದೆ, -18x ಇದೆರಡು ಟರ್ಮ್ ನಾವು ಸ್ಪ್ಲಿಟ್ ಮಾಡಿ ಬರೆದಾಗ ಈ ತರ ಇಕ್ವೇಶನ್ಸ್ ಬರುತ್ತೆ. ಸೊ ಇದೆರಡನ್ನು ಮತ್ತೆ ಒಂದೇ ಕಡೆ ಬರ್ಕೊಂಡಾಗ x - 18 ಕಾಮನ್ ಟರ್ಮ್ಸ್ x - 17 ಆಗುತ್ತೆ. ಸೊ ಓಕೆ, x - 18 ಇದೆ, x - 17 ಇದೆ. ಸೊ ನಾವು x ವ್ಯಾಲ್ಯೂಸ್ ನ ಬರೆಯೋದಾದ್ರೆ ಏನಿಲ್ಲಿ ನೋಡಿ, x ಈಕ್ವಲ್ಸ್ +18 ಬರುತ್ತೆ ಒಂದು ವ್ಯಾಲ್ಯೂ. ಸೊ ನೆಕ್ಸ್ಟ್ ವ್ಯಾಲ್ಯೂ ಏನ್ ಬರುತ್ತೆ, x ಈಕ್ವಲ್ಸ್ 17 ಬರುತ್ತೆ ಅಲ್ವಾ. ಸೊ ಈ ಟರ್ಮ್ಸ್ ಅಲ್ಲಿ ನೋಡಿ, x ವ್ಯಾಲ್ಯೂ 18 ಬರುತ್ತೆ, x ವ್ಯಾಲ್ಯೂ ನೆಕ್ಸ್ಟ್ ವ್ಯಾಲ್ಯೂ 17 ಬರುತ್ತೆ. ಸೊ ಇದೆಲ್ಲ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಅರ್ಥ ಆಯ್ತಲ್ವಾ? ಸೊ ನಾವು ಈ x ವ್ಯಾಲ್ಯೂನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಮತ್ತೆ ಇದಕ್ಕೂ ಮೈನಸ್ ಮಾಡಿದ್ರೆ ನಮಗೆ x ವ್ಯಾಲ್ಯೂ ಸಿಗುತ್ತೆ, y ವ್ಯಾಲ್ಯೂ ಸಿಗುತ್ತೆ. ಅಂದ್ರೆ ಇಂಗ್ಲಿಷ್ ಮತ್ತೆ ಮ್ಯಾಥ್ಸ್ ಅಲ್ಲಿ ಇರ್ತಕ್ಕಂಥ ವ್ಯಾಲ್ಯೂ ಸಿಗುತ್ತೆ. ಸೊ ನಾವು ಇದನ್ನ ಟರ್ಮ್ಸ್ ನ ಕಂಡುಹಿಡಿದೀನಿ, x = 18 ಅಂತ, x = -17 ಅಂತ. ಓಕೆ, ಅರ್ಥ ಆಗಿದೆ ಅಲ್ವಾ ನಿಮ್ಗೆ? ಅರ್ಥ ಆಗಿದೆ ಅನ್ಕೊಂತೀನಿ. ನೆಕ್ಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಓಕೆನಾ? ಬನ್ನಿ ನೋಡಿ, 6th ಪ್ರಾಬ್ಲಮ್ ಆಲ್ಮೋಸ್ಟ್ ಸಿಮಿಲರ್ ಇದೆ. ಸೊ ನಾವು 7th ಪ್ರಾಬ್ಲಮ್ ನ ಸಾಲ್ವ್ ಮಾಡೋಣ. ಇಲ್ಲಿ ಏನ್ ಕೊಟ್ಟಿದ್ದಾರೆ, ಎರಡು ಸಂಖ್ಯೆಗಳ ವರ್ಗಗಳ ವ್ಯತ್ಯಾಸವು 180 ಆಗಿದೆ. ವರ್ಗಗಳು ಅಂದ್ರೆ ನಾನು ಹೇಳಿದ್ದೆ, ಯಾವುದೇ ಒಂದು ನಾವು x y ಯಾವುದೇ ಒಂದು ತಗೊಂಡ್ರು ಸಹ ವರ್ಗ ಅಂದ ತಕ್ಷಣ ನಾವು ಸ್ಕ್ವೇರ್ ಮಾಡ್ಬೇಕು ಅಂತ. ಸೊ ಚಿಕ್ಕ ಸಂಖ್ಯೆಯ ವರ್ಗವು ದೊಡ್ಡ ಸಂಖ್ಯೆಯ 8ರಷ್ಟಿದೆ ಅಂತ ಒಂದು ಕ್ಲೂ ಕೊಟ್ಟಿದ್ದಾರೆ. ಸೊ ಆ ಎರಡು ಸಂಖ್ಯೆಗಳನ್ನು ಕಂಡು ಹಿಡೀರಿ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ, ಇಲ್ಲಿ ನಾವೇನ್ ಮಾಡ್ಬೋದು, ಫಸ್ಟ್ ಒಂದು ಸ್ಮಾಲ್ ನಂಬರ್, ಓಕೆ, ಸ್ಮಾಲ್ ನಂಬರ್ದು ಏನ್ ತಗೊಳ್ಳೋಣ, y ಅಂತ ತಗೊಳ್ಳೋಣ. ಓಕೆ, ಸೊ ಲಾರ್ಜರ್ ನಂಬರು, ಸ್ಮಾಲರ್ ನಂಬರು ನಮಗೆ ಗೊತ್ತಿಲ್ಲ, ಲಾರ್ಜರ್ ನಂಬರು ಗೊತ್ತಿಲ್ಲ. ಸೊ ನಾವ್ ಇದನ್ನ x ಅಂತ ತಗೊಳ್ಳೋಣ. ಅದಾದ್ಮೇಲೆ ಈ ವೇರಿಯೇಬಲ್ಸ್ ತಗೊಂಡಾದ್ಮೇಲೆ ನಮಗೆ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ. ಅವ್ರು ಕೊಟ್ಟಿರೋ ಕ್ಲೂ ಅಲ್ಲಿ ಏನ್ ಕೊಟ್ಟಿದ್ದಾರೆ, ಅವೆರಡ್ರದ್ದು ವ್ಯತ್ಯಾಸ ಅಂದ್ರೆ ವರ್ಗಗಳ ವ್ಯತ್ಯಾಸ ಬಂದ್ಬಿಟ್ಟು 180 ಇದೆ ಅಂತ ಕೊಟ್ಟಿದ್ದಾರೆ. ಸೊ ವರ್ಗಗಳ ವ್ಯತ್ಯಾಸ ಅಂದ್ರೆ ನಮಗೆ ಗೊತ್ತು ವರ್ಗಗಳು ಯಾವ ಅಂತ, y ಮತ್ತೆ x. ಸೊ ಇದು ಲಾರ್ಜರ್ ನಂಬರ್ ಇದರಿಂದ ಫಸ್ಟ್ x² ಮಾಡ್ಕೊಳ್ಳೋಣ. x² - y² ಈಕ್ವಲ್ಸ್ ಎಷ್ಟಾಗುತ್ತೆ ಅಂತ ಕೊಟ್ಟಿದ್ದಾರೆ, 180 ಅಲ್ವಾ. ಇದಾದ್ಮೇಲೆ ಇನ್ನೊಂದು ಕ್ಲೂ ಏನ್ ಕೊಟ್ಟಿದ್ದಾರೆ, ಚಿಕ್ಕ ಸಂಖ್ಯೆಯ ವರ್ಗವು ದೊಡ್ಡ ಸಂಖ್ಯೆಯ 8ರಷ್ಟಿದೆ ಅಂತ ಕೊಟ್ಟಿದ್ದಾರೆ. ಸೊ 8ರಷ್ಟು ಅಂದ್ರೆ ನಮ್ಗಿಲ್ಲಿ y² ಈಕ್ವಲ್ಸ್ 8x. ಹೌದಾ? ಸೊ ನಮ್ಗಿಲ್ಲಿ ಈ ಈಕ್ವೇಶನ್ಸ್ ನಮಗೆ ಕೊಟ್ಟಿರೋ ಕ್ಲೂ ಅಲ್ವಾ. ಸೊ ಈ ಈಕ್ವೇಶನ್ಸ್ಗೆ ಇನ್ನ ಸಿಮಿಲರ್ ಆಗಿರೋ ಕ್ಲೂ ಸಹ ಕೊಟ್ಟಿದ್ದಾರೆ. ನಾವು ಈ ಈಕ್ವೇಶನ್ಸ್ ನ ತಗೊಂಡು ಈಗ ಸಾಲ್ವ್ ಮಾಡೋಣ. ನೋಡಿ, x² - y² ಈಕ್ವಲ್ಸ್ 180. ಸೊ ನಮಗೆ y² ವ್ಯಾಲ್ಯೂ ಆಲ್ರೆಡಿ ಗೊತ್ತಿದೆ 8x ಅಂತ. ಸಬ್ಸ್ಟಿಟ್ಯೂಟ್ ಮಾಡ್ಬಿಡೋಣ. x² - y² ವ್ಯಾಲ್ಯೂ ಏನಿಲ್ಲಿ 8x ಈಕ್ವಲ್ಸ್ 180. ಹೌದಾ? ಸೊ ಇದನ್ನ ಈಕ್ವೇಶನ್ಸ್ ನ ax² + bx + c ಇದರಲ್ಲಿ ಬರ್ಕೊಂಡ್ರೆ x² - 8x ಇದು ಈ ಕಡೆ ಬಂದಾಗ -180 ಈಕ್ವಲ್ಸ್ 0. ಹೌದಾ? ಇದನ್ನ ನಾವ್ ಇವಾಗ ಬಿಡಿಸ್ಬೇಕು. ಅಂದ್ರೆ ಯಾವ ತರ, -180 x² ಇದೆ. ಸೊ ಯಾವ್ದು ಎರಡು ವ್ಯಾಲ್ಯೂಸ್ ಇಂದ ಇದನ್ನ ಮಾಡ್ಬೋದು, -18x + x ಮಾಡಿದ್ರೆ ಪ್ಲಸ್ ಇಂಟು ಮೈನಸ್ -18 × 10 ಮಾಡಿದಾಗ ಇಲ್ಲಿ ಏನಾಗುತ್ತೆ, 180x ಬರುತ್ತೆ. ಸೊ ಇದೆರಡರದ್ದು ನೋಡಿ, ಇಲ್ಲಿ ಮೈನಸ್ ಇದೆ, ಇಲ್ಲಿ ಪ್ಲಸ್ ಇದೆ. ಸೊ ಇದೆರಡು ಸಬ್ಟ್ರಾಕ್ಟ್ ಮಾಡಿದ್ರೆ ನಮ್ಗೆ ಇಲ್ಲಿ -8x ಬರುತ್ತೆ. ಹೌದಾ? ಸೊ ಇದೆರಡು ಟರ್ಮ್ಸ್ ಕರೆಕ್ಟ್. ಸೊ ಆ ಟರ್ಮ್ಸ್ ನ ಇಲ್ಲಿ ಬರ್ಕೊಳ್ಳೋಣ. x² ಸ್ಪ್ಲಿಟ್ ಮಾಡಿ ಬರ್ದಿರೋದು ಏನಂತ ಸ್ಪ್ಲಿಟ್ ಮಾಡಿ ಬರ್ತಿದೀವಿ, ಇದನ್ನ ನಾವು ಆ ವ್ಯಾಲ್ಯೂಸ್ ನ ಬರ್ಕೊಳ್ಳೋಣ. -18x + 10x - 180 ಈಕ್ವಲ್ಸ್ 0. ಸೊ ಇದೆರಡು ಕಾಮನ್ ಟರ್ಮ್ಸ್ ನ ತೆಗೆದಾಗ ನಮ್ಗೆ ಇಲ್ಲಿ ಏನ್ ಬರುತ್ತೆ, x × x - 18 ಪ್ಲಸ್ 10 × x - 18 ಈಕ್ವಲ್ಸ್ 0. ಇದನ್ನು ಕೂಡ ಹೇಳಿದ್ದಲ್ವಾ, ಕಾಮನ್ ಟರ್ಮ್ಸ್ ತೆಗೆದಾಗ ಇದು ಸೇಮ್ ಬರ್ಬೇಕು, ಹಾಗಾದ್ರೆ ಕರೆಕ್ಟ್ ಇದೆ ಅಂತ ಅರ್ಥ. ಸೊ ಇದನ್ನ ಸ್ಪ್ಲಿಟ್ ಮಾಡಿ ಬರ್ಕೊಳ್ಳೋಣ. x + 10 ಇಲ್ಲಿ x - 18 ಈಕ್ವಲ್ 0. ಇಲ್ಲಿ x ವ್ಯಾಲ್ಯೂ, ಇಲ್ಲಿ x ವ್ಯಾಲ್ಯೂಸ್ದು ಇಲ್ಲಿ ಏನ್ ಬರುತ್ತೆ ನಮಗೆ ಇಲ್ಲಿ ಟರ್ಮ್ಸ್ 1x ಈಕ್ವಲ್ಸ್ 18 ಬರುತ್ತೆ. ಇದೆಷ್ಟು ಬರುತ್ತೆ ವ್ಯಾಲ್ಯೂ, 10 ಇದೆ ಅಲ್ವಾ. ಸೊ x ಈಕ್ವಲ್ಸ್ -10. ಒಂದು ವ್ಯಾಲ್ಯೂ ಮೈನಸ್ ಬಂದಿದೆ, ಒಂದು ವ್ಯಾಲ್ಯೂ ಪ್ಲಸ್ ಬಂದಿದೆ. ಸೊ ಇದಿಷ್ಟು ವ್ಯಾಲ್ಯೂ ಸಿಕ್ಕಾದ್ಮೇಲೆ ಇದು
ಎಕ್ಸ್ ವ್ಯಾಲ್ಯೂ ಗೊತ್ತಾಯ್ತು, ವೈ ವ್ಯಾಲ್ಯೂ ಕಂಡುಹಿಡಿಬೇಕಲ್ವಾ. ಸೊ ವೈ ವ್ಯಾಲ್ಯೂಗೆ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ ಸ್ಮಾಲರ್ ನಂಬರ್ ಯಾವುದು ಅಂತ ಗೊತ್ತಾಗುತ್ತೆ, ಲಾರ್ಜರ್ ನಂಬರ್ ಗೊತ್ತಾಗಿದೆ ನಮಗೆ. ಸೊ ವೈ ಸ್ಕ್ವೇರ್ ಈಕ್ವಲ್ಸ್ 8x. ಸೊ ವೈ ಸ್ಕ್ವೇರ್ ಈಕ್ವಲ್ಸ್ 8 ಇಂಟು ಎಕ್ಸ್ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡೋಣ, ಪಾಸಿಟಿವ್ ವ್ಯಾಲ್ಯೂನ 18 ಅಂತ. ಸೊ ವೈ ಸ್ಕ್ವೇರ್ ಈಕ್ವಲ್ಸ್ 18 ಇಂಟು 8 ಮಾಡಿದ್ರೆ ನಮಗೆ ಎಷ್ಟು ಬರುತ್ತೆ, 144 ಬರುತ್ತೆ. ಸೊ ಈ ವೈ ಸ್ಕ್ವೇರ್ಗೆ 144 ಆದರೆ ಸ್ಮಾಲರ್ ವೈ ಕಂಡುಹಿಡಿಬೇಕಲ್ವ ನಮಗೂ, ಇದನ್ನ ಸ್ಕ್ವೇರ್ ರೂಟ್ ಮಾಡಬೇಕು. ಸೊ ಪ್ಲಸ್ ಆರ್ ಮೈನಸ್ 144 ಮಾಡಿದಾಗ ನಮಗೆ ಯಾವುದ್ರಲ್ಲಿ ಹೋಗುತ್ತೆ ನೋಡಿ, ವೈ ಈಕ್ವಲ್ಸ್ ಪ್ಲಸ್ ಆರ್ ಮೈನಸ್ 12 ಬರುತ್ತೆ. ಹೌದಾ, ಯಾಕಂದರೆ ನೋಡಿ 12 ಸ್ಕ್ವೇರ್ ಮಾಡಿದ್ರೆ ನಮಗಿಲ್ಲಿ ಇದು ಕ್ಯಾನ್ಸಲ್ ಆಗಿ ವೈ ಈಕ್ವಲ್ಸ್ ನಮಗೆ 12 ಬರುತ್ತೆ. ಓಕೆ, ಪ್ಲಸ್ ಆರ್ ಮೈನಸ್ 12. ಅರ್ಥ ಆಯ್ತಲ್ವಾ ವೈ ವ್ಯಾಲ್ಯೂ ಹೇಗೆ ಕಂಡುಹಿಡಿಯೋದು ಮತ್ತು ಎಕ್ಸ್ ವ್ಯಾಲ್ಯೂ ಹೇಗೆ ಕಂಡುಹಿಡಿಯೋದು ಅಂತ. ತುಂಬಾ ಸಿಂಪಲ್ ಇದೆ, ಜಸ್ಟ್ ನೀವು ವಾಕ್ಯಗಳನ್ನು ಹೇಗೆ ಈಕ್ವೇಷನ್ಸಲ್ಲಿ ಬರ್ಕೋಬೇಕು ಅನ್ನೋದನ್ನ ನೋಡ್ಕೋಬೇಕು. ನೆಕ್ಸ್ಟ್ ಪ್ರಾಬ್ಲಮ್ನ ನೋಡೋಣ. ಸೊ 9th ಒನ್ನ ನೋಡೋಣ. 2 ನಲ್ಲಿಗಳು ಒಟ್ಟಾಗಿ ಒಂದು ನೀರಿನ ಟ್ಯಾಂಕನ್ನು 9/38 ಗಂಟೆಗಳಲ್ಲಿ ತುಂಬಿಸುತ್ತದೆ. ಹೆಚ್ಚು ವ್ಯಾಸವುಳ್ಳ ನಲ್ಲಿಯು ಕಡಿಮೆ ವ್ಯಾಸವುಳ್ಳ ನಲ್ಲಿಗಿಂತ 10 ಗಂಟೆ ಕಡಿಮೆ ಅವಧಿಯಲ್ಲಿ ಪ್ರತ್ಯೇಕವಾಗಿ ಟ್ಯಾಂಕನ್ನು ತುಂಬಿಸುತ್ತದೆ. ಹಾಗಾದರೆ ಪ್ರತಿ ನಲ್ಲಿಯು ಪ್ರತ್ಯೇಕವಾಗಿ ಟ್ಯಾಂಕನ್ನು ತುಂಬಿಸಲು ತೆಗೆದುಕೊಳ್ಳುವ ಸಮಯವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಇಲ್ಲಿ ಎರಡು ನಲ್ಲಿ ಇದೆ, ಒಂದು ಟ್ಯಾಂಕ್ ತುಂಬಲು. ಓಕೆ, ಸೊ ಇದರಲ್ಲಿ ಒಂದು ಬಂದ್ಬಿಟ್ಟು ಇದೆರಡನ್ನು ಆನ್ ಮಾಡಿದ್ದಾರೆ. ಒಂದು ದೊಡ್ಡದಿದೆ, ಒಂದು ಚಿಕ್ಕ ನಲ್ಲಿ ಇದೆ. ಈ ದೊಡ್ಡ ನಲ್ಲಿದು ಎಷ್ಟಿದೆ ಅಂತ ಕೊಟ್ಟಿಲ್ಲ. ಸೊ ಈ ಚಿಕ್ಕ ನಲ್ಲಿ ನಾವು ಏನ್ ಮಾಡ್ಬೋದು, ಚಿಕ್ಕ ನಲ್ಲಿ ಎಕ್ಸ್ ಅಂತ ತಗೊಂಡ್ರೆ, ಈ ದೊಡ್ಡ ನಲ್ಲಿ ಒಂದು ಕ್ಲೂ ಕೊಟ್ಟಿದ್ದಾರೆ, ಅಂದ್ರೆ 10 ಗಂಟೆಗಳಿಗಿಂತ ಕಡಿಮೆ ತಗೊಳುತ್ತೆ ಅಂತ. ಅಂದ್ರೆ ದೊಡ್ಡ ನಲ್ಲಿ ತುಂಬೋದಕ್ಕೆ ಎಷ್ಟು ತಗೊಳುತ್ತೆ, x-10 ಅಂತ. ಇದು ಅರ್ಥ ಆಯ್ತಲ್ವಾ. ಸೊ ಇದು ಪ್ರತ್ಯೇಕವಾಗಿ, ಅಂದ್ರೆ ಈ ನಲ್ಲಿ ಅಷ್ಟೇ ಆನ್ ಮಾಡಿದ್ರೆ ಇಷ್ಟು ತಗೊಳುತ್ತೆ, ಈ ನಲ್ಲಿನ ಮಾತ್ರ ಆನ್ ಮಾಡಿದ್ರೆ x-10 ತಗೊಳುತ್ತೆ. ಬಿಟ್ ಈ ಎರಡೂ ನಲ್ಲಿನ ಆನ್ ಮಾಡಿದಾಗ ಎಷ್ಟು ತಗೊಳುತ್ತೆ ಅಂತ ಕೊಟ್ಟಿದ್ದಾರೆ ಇಲ್ಲಿ, 9 into 3/8 ಅವರ್ಸ್ ತಗೊಳುತ್ತೆ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ, ಪ್ರತ್ಯೇಕವಾಗಿ ತುಂಬಿಸಲು ತೆಗೆದುಕೊಳ್ಳುವ ಸಮಯವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಪ್ರತಿ ನಲ್ಲಿ ಎಷ್ಟು ಪ್ರತ್ಯೇಕವಾಗಿ ಟೈಮ್ ತಗೊಳುತ್ತೆ ಅಂತ. ಇಲ್ಲಿ ಬಂದ್ಬಿಟ್ರೆ ನಮ್ಗೆ ಎಕ್ಸ್ ಅಂತ ಇದೆ ಅಲ್ವಾ, ಈ ಎಕ್ಸ್ ಟರ್ಮ್ಸ್ ವ್ಯಾಲ್ಯೂಸ್ ನ ಕಂಡುಹಿಡಿಬೇಕು ನಾವು. ಸೊ ಇದಷ್ಟು ಒಂದು ಟಾಸ್ಕ್ ಅಲ್ವಾ. ಇದು ಅಂದ್ರೆ ಈ ನಲ್ಲಿ ತುಂಬೋದಕ್ಕೆ ನಾವು ಇಷ್ಟು ಟೈಮ್ ತಗೊಳ್ತೀವಿ ಅಂತ ಕೊಟ್ಟಿದ್ದಾರೆ. ಸೊ ಇದನ್ನ ನಾವು ಸಿಂಪ್ಲಿಫೈ ಮಾಡಿ ಈಕ್ವೇಶನ್ಸ್ ಅಲ್ಲಿ ಬರ್ಕೊಳ್ಳೋಣ. ಯಾವ ರೀತಿ, ಈಗ ಸ್ಮಾಲರ್ ಟ್ಯಾಪ್ ಇದೆ ಅಲ್ವಾ, ಅಂದ್ರೆ ಚಿಕ್ಕ ನಲ್ಲಿದು ಎಷ್ಟು ಅಂತ ತಗೊಳ್ಳೋಣ, x ಅವರ್ಸು. ಸೊ ಅದೇ ಲಾರ್ಜ್ ಇರುವಂತ ನಲ್ಲಿದು ಟ್ಯಾಪು ಇದೆಲ್ಲ ಲಾರ್ಜ್ ನಲ್ಲಿ ಟ್ಯಾಪ್ ಎಷ್ಟು ತಗೊಳ್ಳೋಣ, x-10 ಅಂತ ತಗೊಳ್ಳೋಣ. ಓಕೆ, ಇನ್ನೊಂದು ಏನ್ ಕೊಟ್ಟಿದ್ದಾರೆ, ಟುಗೆದರ್ ಅದೆರಡನ್ನು ಸೇರಿ ಫಿಲ್ ಆಗಕ್ಕೆ ಎಷ್ಟು ಅಂತ ಕೊಟ್ಟಿದ್ದಾರೆ, x ಪ್ಲಸ್ ಇದು x-10 75/8 ಆಗುತ್ತೆ. ಯಾಕೆ ಅಂತಂದ್ರೆ ನೋಡಿ, ಇದನ್ನ ನೋಡಿ 9 ಇಂಟು ಎಷ್ಟಿದೆ, 3/8 ಅಲ್ವಾ. ನಿಮ್ಗೆ ಗೊತ್ತಿದೆ ಅನ್ಕೊಂತೀನಿ. 9 ಇಂಟು 3/8 ನ ಹೇಗ್ ಮಾಡ್ಬೋದು, 9 ಇಂಟು 8 ಮಾಡಬೇಕು, ಪ್ಲಸ್ 3 ಮಾಡಿದ್ರೆ ನಮ್ಗೆ ಇಲ್ಲಿ ಎಷ್ಟು ಬರುತ್ತೆ, 75 ಬರುತ್ತೆ. ಸೊ 75/8. ಓಕೆ, ಇದನ್ನ ನಾನು ಡೈರೆಕ್ಟ್ ಆಗಿ ಅವಾಗಲೇ ಬರ್ದೆ, 75/8. ಇದು ಗೊತ್ತಾಯ್ತಲ್ವಾ. ಸೊ ನಾವ್ ಯಾವಾಗಾದ್ರೂ ಕೊಟ್ಟಾಗ ಈ ತರ ಪ್ರಶ್ನೆಯನ್ನ ಕೊಟ್ಟಾಗ ಇದಕ್ಕೇನೆ ಸಿಂಪ್ಲಿಫೈ ಮಾಡ್ಕೊಳ್ತಾ ಹೋಗ್ಬಾರ್ದು. ಏನಕ್ಕೆ ಅಂದ್ರೆ ನೋಡಿ, ಇಲ್ಲಿ ಒಂದ್ ಕೆಲಸ ಆಗ್ಬೇಕು, ಆ ಕೆಲಸ ಆಗೋದಕ್ಕೆ ಇಷ್ಟು ಟೈಮ್ ಬೇಕು ಅಂತ ಕೊಟ್ಟಿದ್ದಾರೆ. ಬಟ್ ಇದರಲ್ಲಿ ನಮಗಿಲ್ಲಿ ವ್ಯಾಲ್ಯೂಸ್ ನಾವು ತಗೊಂಡಿರೋದು ಏನಂದ್ರೆ ಇಂಡಿವಿಜುವಲ್ ಆಗಿ, ಅಂದ್ರೆ ಇಂಡಿವಿಜುವಲ್ ಆಗಿ ಈ ಟ್ಯಾಪ್ ನ ಆನ್ ಮಾಡಿದ್ರೆ ಎಷ್ಟು ಅವರ್ ಬೇಕು, ಇಂಡಿವಿಜುವಲ್ ಆಗಿ ಈ ಟ್ಯಾಪ್ ನ ಆನ್ ಮಾಡಿದ್ರೆ ಎಷ್ಟು ಬೇಕು ಅಂತ. ಬಟ್ ನಮಗಿಲ್ಲಿ ಡಿಫ್ರೆನ್ಸ್ ಕೊಟ್ಟಿರೋದು ಇದು ಎರಡರದು ಟ್ಯಾಪ್ ನ ಆನ್ ಮಾಡಿದಾಗ ಎಷ್ಟು ಟೈಮ್ ತಗೊಳುತ್ತೆ ಅನ್ನೋದನ್ನ ಇಲ್ಲಿ ಕೊಟ್ಟಿರೋದು, ಅವ್ರು ಕೊಟ್ಟಿರೋದು. ಸೊ ನಾವು ಅದನ್ನ ಎರಡು ಸೆಪರೇಟ್ ಆಗಿ ಕೊಟ್ಟಿರೋದ್ರಿಂದ ನಾವ್ ಹೇಗ್ ಬರ್ಕೋಬಹುದು ನೋಡಿ, ಇಲ್ಲಿ 1 ಅವರ್ಗೆ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ನಾವು. ಯಾವ ತರ ನೋಡಿ, ಇಲ್ಲಿ ಇದು ಸೆಪರೇಟ್ ಆಗಿ ಆನ್ ಮಾಡಿದ್ರೆ ಎಕ್ಸ್ ಆದ್ರೆ 1 ಅವರ್ಗೆ ಎಷ್ಟಾಗುತ್ತೆ ಅಂದ್ರೆ 1/x ಅಂತ ಮಾಡ್ಕೋಬೇಕು. ಹೌದಾ. ಸೊ ಇದೇ ತರ ಇಲ್ಲಿ ಲಾರ್ಜರ್ ಟ್ಯಾಪಿಗಾದ್ರೆ 1/x-10 ಆಗುತ್ತೆ. ಸೊ ಅದೇ ತರ ಇದು 1 ಅವರ್ ಅಲ್ಲಿ ಎಷ್ಟು ತಗೊಳುತ್ತೆ ಅನ್ನೋದಾದ್ರೆ ಇದನ್ನ ನಾವ್ ಹೆಂಗ್ ಮಾಡ್ಬೋದು, ಈ ತರ 1/75/8 ಅಂದ್ರೆ ಇದನ್ನ ರಿವರ್ಸ್ ಮಾಡಿದ್ರೆ ಏನಾಗುತ್ತೆ, 8/75 ಆಗುತ್ತೆ. ಇದು ಅರ್ಥ ಆಯ್ತಾ. ಸೊ ಇದು 1 ಅವರ್ ಅಲ್ಲಿ ಎಷ್ಟಾಗುತ್ತೆ ಅಂತ. ಸೊ ಇದನ್ನ ಆಗ್ಬಿಟ್ಟು ನಾವು ಈಕ್ವೇಶನ್ಸ್ ನ ಮಾಡ್ಬೇಕು. ಸೊ ಎಲ್ಲಾ ಮಕ್ಕಳು ಇದಕ್ಕೇನ ಮಾಡ್ಕೊಂತ ಹೋದ್ರೆ ಅದು ರಾಂಗ್ ಆಗುತ್ತೆ.
ಸೊ ಇದನ್ನ ತುಂಬಾ ಕೇರ್ಫುಲ್ ಆಗಿ ನೋಡ್ಬೇಕು. ಈ ತರ ಟೈಮ್ಸ್ ಇಂದ ಕೊಟ್ಟಾಗ ಅವ್ರು 1 ಅವರ್ ಕೊಟ್ಟಿದಾರ ಅಥವಾ ಇಂಡಿವಿಜುವಲ್ ಗೆ ನಾವು ಸಬ್ಸ್ಟಿಟ್ಯೂಟ್ ಮಾಡ್ಕೊಂತ ಇದೀವ ಇದ್ರ ಎಕ್ಸ್ ಅನ್ನೋದನ್ನ ತುಂಬಾ ಕೇರ್ಫುಲ್ ಆಗಿ ನೋಡ್ಬೇಕು. ಸೊ ನೋಡಿ ಇಲ್ಲಿ ನಾವು ಇಂಡಿವಿಜುವಲ್ ಆಗಿ ತಗೊಂತಾ ಇರೋದು, ನಾವು 1 ಅವರ್ ಅಂತ ತಗೊಂತಾ ಇಲ್ಲ. ಬಟ್ ಈ ಟಾಸ್ಕ್ ನ ಕಂಪ್ಲೀಟ್ ಮಾಡೋದಕ್ಕೆ ಅಂತ ಅಂದ್ರೆ ನಾವಿಲ್ಲಿ 1/x -10 ತಗೋಬೇಕು. ನೋಡಿ ಇವಾಗ ಕ್ಯಾಲ್ಕುಲೇಟ್ ಮಾಡ್ಕೊಂತ ಹೋಗೋಣ. 1/x ಎರಡೂನು ಸೇರಿ ಅಲ್ವಾ ಟ್ಯಾಂಕ್ ತುಂಬಬೇಕಾಗಿರೋದು. ಸೊ ಅದನ್ನ ಎಕ್ಸ್ ಪ್ಲಸ್ ಅಂತ ಮಾಡ್ಕೋಬೇಕು. 1/x+ ಅಂತ. ಅದಾದ್ಮೇಲೆ 1/x - 10 ಈಕ್ವಲ್ಸ್ 8/75. ಇದನ್ನ ಸಿಂಪ್ಲಿಫೈ ಮಾಡ್ಬೇಕು. ನೋಡಿ ಇವಾಗ ಇದ್ರ ಮುಂದೆ ಎಲ್ಲ ಗೊತ್ತಲ್ವಾ ನಿಮಗೆ, ಈಸಿ. ಇದನ್ನ ಎಲ್ಸಿಎಂ ತಗೋಬೇಕು. x × x - 10 ಆಗುತ್ತೆ. ಸೊ ಇಲ್ಲಿ ಕ್ಯಾನ್ಸಲ್ ಮಾಡಿ ಬರ್ದಾಗ ನಮ್ಗೆ ಎಷ್ಟು ಬರುತ್ತೆ, x - 10 ಪ್ಲಸ್ x ಈಕ್ವಲ್ಸ್ 8/75. ಅದು ನೆಕ್ಸ್ಟ್ ಏನ್ ಬರ್ಕೋಬೇಕು, ಇದನ್ನೆಲ್ಲ ಸೆಪರೇಟ್ ಆಗಿ ಬರ್ಕೊಂಡಾಗ x - 10 ಪ್ಲಸ್ x, ಸೊ ಡಿವೈಡೆಡ್ ಬೈ x × x - 10 ಈಕ್ವಲ್ಸ್ 8/75. ಇಲ್ಲಿ 2x ಅಲ್ವಾ, 2x - 10 x × x ಸ್ಕ್ವೇರ್ ಪ್ಲಸ್ ಇಂಟು ಮೈನಸ್ ಅದಾದ್ಮೇಲೆ 10x ಈಕ್ವಲ್ಸ್ 8/75. ಇದನ್ನ ಇವಾಗ ನಾವು ಮಲ್ಟಿಪ್ಲೈ ಮಾಡಬೇಕು. ಇದನ್ನು ಮಲ್ಟಿಪ್ಲೈ ಮಾಡಿ ಬರ್ಕೋಬೇಕು ಈಕ್ವೇಶನ್ಸ್ ಅಲ್ಲಿ. ಸೊ ಅದನ್ನ ಬರ್ಕೊಂಡಾಗ ನಮ್ಗೆ ಎಷ್ಟು ಬರುತ್ತೆ, ಇದನ್ನು ಮಲ್ಟಿಪ್ಲೈ ಮಾಡ್ತೀನಿ, ಇದನ್ನು ಮಲ್ಟಿಪ್ಲೈ ಮಾಡಿ ಡೈರೆಕ್ಟ್ ಈಕ್ವೇಶನ್ಸ್ ಬರ್ಕೊಂತ ಇದೀನಿ ನೋಡಿ. 150x - 750 - 8x² - 8x ಬರುತ್ತೆ. ಓಕೆ, ಸೊ ಇದನ್ನ ನಾನು ಹೇಳಿದೆ ax² + bx ಕಾನ್ಸ್ಟೆಂಟ್ ಫಾರ್ಮುಲಾ ಬರ್ಕೊಳ್ಳೋದಾದ್ರೆ 8x² - 8x - 150x ಪ್ಲಸ್ 750 ಈಕ್ವಲ್ಸ್ 0 ಬರುತ್ತೆ. ಓಕೆ, ಗೊತ್ತಾಯ್ತಲ್ವಾ ಇದನ್ನ ಹೇಗೆ ಬರ್ಕೊಂತ ಇದ್ದೀನಿ ಅಂತ. ಜಸ್ಟ್ ಸಿಂಪ್ಲಿಫೈ ಮಾಡ್ತಾ ಇದ್ದೀನಿ ಅಷ್ಟೇ. 8x² - 230x ಇದು ಹೇಗೆ ಬಂತು, ಇದು ಮೈನಸ್ ಮಾಡಿದ್ರೆ ಪ್ಲಸ್ 750 ಈಕ್ವಲ್ಸ್ 0. ಇದು ax² + bx ಇದ್ರಲ್ಲಿ ಬಂತ. ಇವಾಗ ನಾವು ಇದನ್ನ ನೋಡಿ ಈ ತರ ಜಾಸ್ತಿ ಟರ್ಮ್ ಇದ್ದಾಗ ನಾವು ಡಿವೈಡೆಡ್ ಬೈ ಯಾವ ಟರ್ಮ್ ನ ಮಾಡ್ಕೊಂಡ್ರೆ ಇದು ಸಿಂಪ್ಲಿಫೈ ಮಾಡ್ಬೋದು. ಎಲ್ಲಾ ಸಂಖ್ಯೆಗಳು ಒಂದೇ ಯಾವ್ದಾದ್ರು ಮಗ್ಗಿಲಿ ಹೋಗೋದಿದ್ರೆ ಅದನ್ನ ನಾವು ಡಿವೈಡೆಡ್ ಬೈ ಮಾಡಬೇಕು. ಸೊ ನಾನು ಇದನ್ನ ಏನ್ ಮಾಡ್ತೀನಿ ಅಂದ್ರೆ ಹೋಲ್ ಡಿವೈಡೆಡ್ ಬೈ 2 ಮಾಡ್ತೀನಿ. ಅವಾಗ 2 ಡಿವೈಡ್ ಮಾಡಿದ್ರೆ ಎಷ್ಟು ಬರುತ್ತೆ, ಜಸ್ಟ್ ಸಿಂಪ್ಲಿಫೈ ಮಾಡೋಕ್ಕೆ. ಏನಕ್ಕಂದ್ರೆ 750 × 8 ಮಾಡಿ ಇದನ್ನ ಸ್ಪ್ಲಿಟ್ ಮಾಡ್ಕೊಳ್ಳೋಕೆ ತುಂಬಾ ಕಷ್ಟ ಆಗುತ್ತಲ್ವಾ. ಸೊ ನಾವು ಈಕ್ವೇಶನ್ಸ್ ಒಂದು ಸಿಂಪ್ಲಿಫೈ ಫಾರ್ಮೇಗೆ ಮಾಡ್ಕೊಂಡಾಗ ನಮಗೆ ನೆಕ್ಸ್ಟ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ಅದಕ್ಕೋಸ್ಕರ ಈ ತರ ಮಾಡ್ತಾರೆ. 2 ನ ಇವಾಗ ನೋಡಿ ಡಿವೈಡೆಡ್ ಬೈ ಮಾಡಿದಾಗ ಎಷ್ಟಾಗುತ್ತೋ ಅಷ್ಟು ಸಿಂಪ್ಲಿಫೈ ಮಾಡ್ಕೋಬೇಕು ಈಕ್ವೇಶನ್ಸ್. ಸೊ 4x² ಬರುತ್ತೆ -115x ಪ್ಲಸ್ 375 ಈಕ್ವಲ್ಸ್ 0 ಬರುತ್ತೆ. ಅದಾದ್ಮೇಲೆ ಈ ಟರ್ಮ್ ಅನ್ನ ನಾವು ಇಂಟು ಮಾಡಿ ಬರ್ದಾಗ ನಮ್ಗೆ ಎಷ್ಟು ಬರುತ್ತೆ, 4x × x - 25 ದೆನ್ -15x - 25 0. ಇದೆರಡನ್ನು ಸೆಪರೇಟ್ ಆಗಿ ಬರ್ಕೊಂಡಾಗ ನಮ್ಗೆ ಎಷ್ಟು ಬರುತ್ತೆ, 4x - 15 ಅಲ್ಲಿ x - 25 ಈಕ್ವಲ್ಸ್ 0. ಸೊ ಇಲ್ಲಿ x ಈಕ್ವಲ್ಸ್ 15/4 ಬರುತ್ತೆ. ಇಲ್ಲಿ x ಈಕ್ವಲ್ಸ್ 25 ಬರುತ್ತೆ. ಸೊ ನೋಡಿ ಇಲ್ಲಿ x 25 ಆದ್ರೆ ಅಂದ್ರೆ ಇಲ್ಲಿ ಸ್ಮಾಲ್ ಟ್ಯಾಬ್ದು 25 ಆದ್ರೆ ಇಲ್ಲಿ ಲಾಸ್ಟ್ ಆಫ್ದು x - 10 ಅಂದ್ರೆ 25 - 10 ಮಾಡಿದಾಗ ನಮ್ಗೆ ಇಲ್ಲಿ ಎಷ್ಟು ಬರುತ್ತೆ 15 ಬರುತ್ತೆ. ಹೌದಾ. ಸೊ ನಾವಿಲ್ಲಿ ಲಾಸ್ಟಿಗೆ ಬರಿಬೇಕು. ಎಷ್ಟು, ಸ್ಮಾಲ್ ಕ್ಯಾಬ್ದು 25, ಲಾರ್ಜ್ ಕ್ಯಾಬ್ದು ಎಷ್ಟು ಬರುತ್ತೆ 15 ಬರುತ್ತೆ. ಅರ್ಥ ಆಯ್ತಾ. ಇಷ್ಟೇ, ಇದು ವೆರಿ ವೆರಿ ಸಿಂಪಲ್. ಬಟ್ ಇದನ್ನ ರೆಸಿಪ್ರೋಕಲ್ ಅಲ್ಲಿ ಯಾವಾಗ ಬರ್ಕೋಬೇಕು ಅನ್ನೋದನ್ನ ಮಾತ್ರ ನೀವು ನೆನಪಲ್ಲಿ ಇಟ್ಕೋಬೇಕು. ಓಕೆನಾ, ಅರ್ಥ ಆಯ್ತಲ್ವಾ. ನೆಕ್ಸ್ಟ್ ನೋಡೋಣ. ಲಾಸ್ಟ್ ಕ್ವೆಶನ್ ನಾವು ಏನು ಪ್ರಾಬ್ಲಮ್ ನ ಸಾಲ್ವ್ ಮಾಡಿದ್ವಿ ಅಲ್ವಾ. ಸೊ ಅದು ಕೂಡ ಎಕ್ಸಾಮ್ ಅಲ್ಲಿ ಮೋಸ್ಟ್ ಪ್ರಾಬಲಿ ಕೇಳೋ ಅಂತ ಕ್ವೆಶನ್. ಸೊ ಕೇಳಿದರೆ ಕೂಡ ಮುಂಚೆ ನೆಕ್ಸ್ಟ್ ಕ್ವೆಶನ್ ಕೂಡ ಇಂಪಾರ್ಟೆಂಟ್. ಇದನ್ನು ಕೂಡ ಎಕ್ಸಾಮ್ ಅಲ್ಲಿ ಜಾಸ್ತಿ ಕೇಳ್ತಾರೆ. ಸೊ ನೋಡೋಣ. 10th ಒನ್ ಬಂದ್ಬಿಟ್ಟು, ಒಂದು ಎಕ್ಸ್ಪ್ರೆಸ್ ರೈಲು ಮೈಸೂರು ಮತ್ತು ಬೆಂಗಳೂರಿನ ನಡುವೆ 132 ಕಿಲೋಮೀಟರ್ ದೂರವನ್ನು ಕ್ರಮಿಸಲು ಪ್ಯಾಸೆಂಜರ್ ರೈಲಿಗಿಂತ 1 ಗಂಟೆ ಕಡಿಮೆ ಸಮಯವನ್ನು ತೆಗೆದುಕೊಳ್ಳುತ್ತದೆ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಒಂದು ಎಕ್ಸ್ಪ್ರೆಸ್ ಟ್ರೈನ್ ಇದೆ, ಒಂದು ನಾರ್ಮಲ್ ಟ್ರೈನ್ ಇದೆ. ಸೊ ಎಕ್ಸ್ಪ್ರೆಸ್ ಟ್ರೈನ್ ಅಲ್ಲಿ ಸೇಮ್ ಡಿಸ್ಟೆನ್ಸ್ ನ ಟ್ರಾವೆಲ್ ಮಾಡೋಕೆ 1 ಗಂಟೆ ಕಡಿಮೆ ತಗೊಳುತ್ತಂತೆ. ಸೊ ಮಧ್ಯಂತರ ನಿಲ್ದಾಣಗಳಲ್ಲಿ ರೈಲು ನಿಲ್ಲುವ ಸಮಯವನ್ನು ಪರಿಗಣಿಸಿಲ್ಲ ಅಂತ ಕೊಟ್ಟಿದ್ದಾರೆ. ಅಂದ್ರೆ ನಡುವೆ ಸ್ಟಾಪ್ಸ್ ಕೊಡ್ತಾ ಹೋಗ್ತಾರಲ್ಲ ಅದನ್ನ ಬಿಟ್ಟು ಹೇಳ್ತಾ ಇದ್ದಾರೆ. ಎಕ್ಸ್ಪ್ರೆಸ್ ರೈಲಿನ ಸರಾಸರಿ ಜಾವವು
ಪ್ಯಾಸೆಂಜರ್ ರೈಲಿನ ಸರಾಸರಿ ಜವಕ್ಕಿಂತ 11 ಕಿಲೋಮೀಟರ್ ಪರ್ ಅವರ್ ಹೆಚ್ಚಾಗಿದೆ. ಅಂದ್ರೆ ಎಕ್ಸ್ಪ್ರೆಸ್ ಟ್ರೈನು ಸ್ಪೀಡ್ ಜಾಸ್ತಿ ಇರೋದ್ರಿಂದ ಅದು ಬೇಗ ರೀಚ್ ಆಗುತ್ತಲ್ವಾ. ಸೊ ಅದು ರೀಚ್ ಆಗೋದು ಏನ್ ಕೊಟ್ಟಿದ್ದಾರೆ, 11 ಕಿಲೋಮೀಟರ್ ಪರ್ ಅವರ್. ಇದಕ್ಕಿಂತ ಅದು ಜಾಸ್ತಿ 11 ಕಿಲೋಮೀಟರ್ ಸ್ಪೀಡ್ ಜಾಸ್ತಿ ಇದೆ ಅಂತ ಕೊಟ್ಟಿದ್ದಾರೆ. ಆ ಎರಡೂ ರೈಲುಗಳ ಸರಾಸರಿ ಜವವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಜವ ಅಂದ್ರೆ ಏನು, ಸ್ಪೀಡ್ ನ ಕಂಡುಹಿಡಿಬೇಕು ನಾವು. ಸೊ ನೋಡೋಣ ಇವಾಗ. ಫಸ್ಟ್ ಪ್ಯಾಸೆಂಜರ್ ಟ್ರೈನ್ದು ಎಷ್ಟು ಕೊಟ್ಟಿದ್ದಾರೆ ನಮ್ಗೆ ಗೊತ್ತಿಲ್ಲ. ಸೊ ಪ್ಯಾಸೆಂಜರ್ ಟ್ರೈನ್ದು ಎಕ್ಸ್ ಕಿಲೋಮೀಟರ್ ಪರ್ ಅವರ್ ಅಂತ ತಗೋಣ. ಓಕೆ, ಅದಾದ್ಮೇಲೆ ಇದು ಎಕ್ಸ್ಪ್ರೆಸ್ ಟ್ರೈನ್ದು ಏನ್ ಕೊಟ್ಟಿದ್ದಾರೆ, ಇದಕ್ಕಿಂತ 11 ಕಿಲೋಮೀಟರ್ ಜಾಸ್ತಿ ಸ್ಪೀಡಲ್ಲಿ ಹೋಗುತ್ತೆ ಅಂತ. ಸೊ ಎಕ್ಸ್ ಪ್ಲಸ್ 11 ಆಗುತ್ತೆ, ಇದು ಪ್ಲಸ್ 11 ಕಿಲೋಮೀಟರ್ ಪರ್ ಅವರ್ ಆಗುತ್ತೆ. ಸೊ ಡಿಸ್ಟೆನ್ಸ್ ಎಷ್ಟಿದೆ, ಡಿಸ್ಟೆನ್ಸು 132 ಕಿಲೋಮೀಟರ್ ಬೇಕು. ಸೊ ಅಂದ್ರೆ ನಮಗಿಲ್ಲಿ ಫಾರ್ಮುಲಾ ಗೊತ್ತಾಗಬೇಕು. ಸ್ಪೀಡ್ದು ಫಾರ್ಮುಲಾ ಏನು, ಸ್ಪೀಡ್ ಈಕ್ವಲ್ಸ್ ಡಿಸ್ಟೆನ್ಸ್ ಡಿವೈಡ್ ಬೈ ಟೈಮ್ ಅಲ್ವಾ. ಸೊ ಅದೇ ತರ ಟೈಮ್ ಈಕ್ವಲ್ಸ್ ಏನಾಗುತ್ತೆ ಇಲ್ಲಿ, ಟೈಮ್ದಾದ್ರೆ ಡಿಸ್ಟೆನ್ಸ್ ಡಿವೈಡ್ ಬೈ ಸ್ಪೀಡ್ ಆಗುತ್ತೆ ಅಲ್ವಾ. ಸೊ ಇದನ್ನ ಟೈಮ್ ಈಕ್ವಲ್ಸ್ ಮಾಡಿದಾಗ ಇದು ಡಿವೈಡ್ ಬೈ ಇದು ಆಗುತ್ತೆ. ಓಕೆ, ಇವಾಗ ಪ್ಯಾಸೆಂಜರ್ ಟ್ರೈನ್ ಎಷ್ಟು ಟೈಮ್ ತಗೊಂಡಿದೆ, ಎಕ್ಸ್ಪ್ರೆಸ್ ಟ್ರೈನ್ ಎಷ್ಟು ತಗೊಂಡಿದೆ ಅನ್ನೋದನ್ನ ಈ ಫಾರ್ಮುಲಾಗೆ ಸಬ್ಸ್ಟಿಟ್ಯೂಟ್ ಮಾಡೋಣ. ನೋಡಿ, ಪ್ಯಾಸೆಂಜರ್ ಟ್ರೈನು 132 ಕಿಲೋಮೀಟರ್ ಡಿಸ್ಟೆನ್ಸ್ ಹೋಗೋದಕ್ಕೆ ಎಕ್ಸ್ ಅವರ್ಸ್ ತಗೊಂತಾ ಇದೆ. ಸೊ ಅದೇ ತರ ಇದು ಬಂದ್ಬಿಟ್ಟು ಎಕ್ಸ್ಪ್ರೆಸ್ ಟ್ರೈನು ಎಷ್ಟು ತಗೊಂತಾ ಇದೆ, 132 ಡಿವೈಡೆಡ್ ಬೈ ಎಷ್ಟು ಕೊಟ್ಟಿದ್ದಾರೆ ಇಲ್ಲಿ ಸ್ಪೀಡು, ಎಕ್ಸ್ ಪ್ಲಸ್ 11 ಅಲ್ವಾ. ಆಸ್ ಪರ್ ದ ಕ್ವೆಶನ್ಸ್ ಬರ್ಕೊಳೋದಾದ್ರೆ, ಒಂದು ಕಂಪ್ಲೀಟ್ ಡಿಸ್ಟೆನ್ಸ್ ನ ಟ್ರಾವೆಲ್ ಮಾಡೋದಕ್ಕೆ, ಆ ಒಂದು ಟಾಸ್ಕ್ ನ ಮುಗಿಸೋದಕ್ಕೆ ಫಸ್ಟ್ ಟ್ರೈನು ಎಷ್ಟಾಗಿತ್ತು, 132 ಡಿವೈಡೆಡ್ ಬೈ ಎಕ್ಸ್ ಟೈಮ್ ತಗೊಳುತ್ತೆ ಇಂಡಿವಿಜುವಲ್ ಆಗಿ ಹೋದ್ರೆ. ಸೊ ಇಲ್ಲಿ 132 ಎಕ್ಸ್ ಪ್ಲಸ್ 11 ಎಕ್ಸ್ಪ್ರೆಸ್ ಟ್ರೈನು ಇಂಡಿವಿಜುವಲ್ ಆಗಿ ಹೋದ್ರೆ, ಬಟ್ ನಾವು ಒಂದು ಟಾಸ್ಕ್ ನ ಕಂಪ್ಲೀಟ್ ಮಾಡಕ್ಕೆ ಇಲ್ಲಿ ಏನ್ ಮಾಡ್ತಾರೆ, ಇದನ್ನು ಮತ್ತೆ ಇದನ್ನು ಮಾಡಿದ್ರೆ ನಮ್ಗೆ ಇಲ್ಲಿ ಏನಾಗುತ್ತೆ, ಎಷ್ಟು ಟೈಮ್ ಅಲ್ಲಿ ಒನ್ ಟಾಸ್ಕ್ ನ ಕಂಪ್ಲೀಟ್ ಮಾಡಕ್ಕೆ ಎಷ್ಟು ಟೈಮ್ ಡಿಫ್ರೆನ್ಸ್ ಇದೆ ಅಂತ ಗೊತ್ತಾಗುತ್ತೆ. ಸೊ 132 ಡಿವೈಡ್ ಬೈ ಎಕ್ಸ್ ನ ಮೈನಸ್ 132 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 11 ಓಕೆ ಈಕ್ವಲ್ಸ್ 1 ಅವರ್ ಅಲ್ಲಿ ಎಷ್ಟಾಗುತ್ತೆ ನೋಡೋಣ. ಇವಾಗ ಇದನ್ನು ಮಲ್ಟಿಪ್ಲೈ ಮಾಡ್ಬೇಕು, ಇದನ್ನು ಮಲ್ಟಿಪ್ಲೈ ಮಾಡಬೇಕು. ಸೊ ಅಲ್ಲಿ ಏನಾಗುತ್ತೆ, ಎಕ್ಸ್ ಇಂಟು ಎಕ್ಸ್ ಪ್ಲಸ್ 11 ಇಲ್ಲಿ ಕ್ಯಾನ್ಸಲ್ ಮಾಡಿ ವ್ಯಾಲ್ಯೂಸ್ನ ಬರ್ಕೊಂಡ್ರೆ 132 ಇಂಟು ಎಕ್ಸ್ ಪ್ಲಸ್ 11 ಮೈನಸ್ 132 ಎಕ್ಸ್ ಈಕ್ವಲ್ಸ್ 1. ಓಕೆ, ಸೊ ಇದನ್ನ ಸಿಂಪ್ಲಿಫೈ ಮಾಡೋಣ ಇವಾಗ. ಇಲ್ಲಿ ನೋಡಿ, ಇದನ್ನ ಇಂಟು ಮಾಡಿ ಸಪ್ರೇಟ್ ಆಗಿ ಬರೆದಾಗ ನಮ್ಗೆ ಎಷ್ಟಾಗುತ್ತೆ, 132 ಎಕ್ಸ್ ಮತ್ತೆ ಇಲ್ಲಿ ಇದನ್ನ ಇಂಟು ಮಾಡಿದಾಗ ಸಮ್ ವ್ಯಾಲ್ಯೂ ಬರುತ್ತೆ, ಇದಕ್ಕೂ ಕ್ಯಾನ್ಸಲ್ ಆಗುತ್ತೆ. ಸೊ ಅದನ್ನ ಬರ್ಕೊಳ್ಳೋಣ. ಹೀಗೆ ಅಂದ್ರೆ 132 ಎಕ್ಸ್ ಪ್ಲಸ್ 1452 ಆಗುತ್ತೆ, ಅದೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ 132 ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವಯರ್ ಪ್ಲಸ್ 11x ಈಕ್ವಲ್ಸ್ 1. ಏನಿಲ್ಲ, ಇದನ್ನ ಮಲ್ಟಿಪ್ಲೈ ಮಾಡಿದ್ದೀನಿ, ಇದನ್ನ ಮಲ್ಟಿಪ್ಲೈ ಮಾಡಿದ್ದೀನಿ, ಇದನ್ನ ಹಾಗೆ ಬರ್ಕೊಂಡಿದ್ದೀನಿ ಅಷ್ಟೇ. ಸೊ ಇದನ್ನು ನಾವು ಕ್ಯಾನ್ಸಲ್ ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ, 1452. ಇದನ್ನ ಮಲ್ಟಿಪ್ಲೈ ಮಾಡಿದಾಗ ಮತ್ತೆ ಮಲ್ಟಿಪ್ಲೈ ಮಾಡಿದಾಗ ಇಲ್ಲಿ ಎಷ್ಟು ಬರುತ್ತೆ, ಎಕ್ಸ್ ಸ್ಕ್ವಯರ್ ಪ್ಲಸ್ 11x. ಇದನ್ನ ಎಕ್ಸ್ ಸ್ಕ್ವಯರ್ ಪ್ಲಸ್ ಬಿ ಎಕ್ಸ್ ಅಲ್ಲಿ ಫಾರ್ಮಲ್ ಬರ್ಕೊಂಡಾಗ ಎಕ್ಸ್ ಸ್ಕ್ವಯರ್ ಪ್ಲಸ್ 11x ಮೈನಸ್ 1452 ಈಕ್ವಲ್ಸ್ 0 ಆಗುತ್ತೆ. ಸೊ ಇದನ್ನು ಮಲ್ಟಿಪ್ಲೈ ಮಾಡಿ ಇದನ್ನ ಡಿವೈಡ್ ಮಾಡಿ ಇದನ್ನ ಸ್ಪ್ಲಿಟ್ ಮಾಡಿ ಬರ್ಕೊಂಡಾಗ ಎಕ್ಸ್ ಸ್ಕ್ವಯರ್ ಪ್ಲಸ್ 44x ಮೈನಸ್ 33x ಮೈನಸ್ 1452 ಈಕ್ವಲ್ಸ್ 0. ಇದನ್ನ ಕಾಮನ್ ಟರ್ಮ್ಸ್ನ ತೆಗೆದಾಗ ಎಕ್ಸ್ ಇಂಟು ಎಕ್ಸ್ ಪ್ಲಸ್ 44 ಮೈನಸ್ 33x ಮೈನಸ್ ಇದನ್ನು ಮಾಡಿದಾಗ ಪ್ಲಸ್ 44 ಬರುತ್ತೆ. ಓಕೆ, ಇಲ್ಲಿ ಮೈನಸ್ ಕಾಮನ್ ಆಗುತ್ತೆ, ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತಲ್ವಾ. ಸೊ ಎಕ್ಸ್ ಮೈನಸ್ 33 ಇಲ್ಲಿ ಎಕ್ಸ್ ಪ್ಲಸ್ 44 ಈಕ್ವಲ್ಸ್ 0. ಎಕ್ಸ್ ಈಕ್ವಲ್ಸ್ ಪ್ಲಸ್ 33, ಎಕ್ಸ್ ಈಕ್ವಲ್ಸ್ ಮೈನಸ್ 44. ಪಾಸಿಟಿವ್ ವ್ಯಾಲ್ಯೂನ ಕನ್ಸಿಡರ್ ಮಾಡಬೇಕು. ಸೊ ಎಕ್ಸ್ ಈಕ್ವಲ್ಸ್ 33. ಇಲ್ಲಿ ದ ಸ್ಪೀಡ್ ಆಫ್ ದ ಪ್ಯಾಸೆಂಜರ್ ಟ್ರೈನ್ ಇಸ್ ಎಷ್ಟಾಗುತ್ತೆ, ಇಲ್ಲಿ ನಮಗೆ ಇವಾಗ 33 ಆಗುತ್ತೆ. ಅದಾದ್ಮೇಲೆ ಇದು ಎಕ್ಸ್ಪ್ರೆಸ್ ಟ್ರೈನ್ ಕಂಡುಹಿಡಿಯೋದಾದ್ರೆ ಏನಾಗುತ್ತೆ, ನಮ್ಗೆ ಇಲ್ಲಿ 33ನ ಇಲ್ಲಿ 11ನ ಆ್ಯಡ್ ಮಾಡಬೇಕು. 33ನ 11ಗೆ ಆ್ಯಡ್ ಮಾಡಿದ್ರೆ ಎಷ್ಟಾಗುತ್ತೆ, ಇಲ್ಲಿ ನಮಗೆ
44 ಬರುತ್ತೆ. ಸೊ ನಾವಿಲ್ಲಿ ಬರೆಯೋಣ. ಪ್ಯಾಸೆಂಜರ್ ಟ್ರೈನ್ದು 33 ಇದೆ, ಎಕ್ಸ್ಪ್ರೆಸ್ ಟ್ರೈನ್ದು ಎಷ್ಟು ಬರುತ್ತೆ 44 ಬರುತ್ತೆ. ಸೊ ನಿಮ್ಗೆ ಇದೆಲ್ಲ ಕಂಪ್ಲೀಟ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಸೊ ಅರ್ಥ ಆಗಿಲ್ಲ ಅಂದ್ರೆ ನಮ್ಮ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಅಥವಾ ಇಮೇಲ್ ಕೂಡ ಮಾಡ್ಬೋದು ನೀವು. ಖಂಡಿತ ನಾನು ರಿಪ್ಲೈ ಬ್ಯಾಕ್ ಮಾಡ್ತೀನಿ. ಸೊ thank you for watching my videos. So please don't forget to like, share and subscribe to my channel. Thank you again.